ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಸ್ಟಡಿ ಬಂದುಬಿಟ್ಟು ನಾನು ಕನ್ನಡ ಲ್ಯಾಂಗ್ವೇಜ್ನ ಇವತ್ತು ಫುಲ್ಲು ಎಲ್ಲ ಸ್ಟಡಿ ಮಾಡಬೇಕು. ಒಂದೆರಡು ಸಲ ರಿವಿಷನ್ ಮಾಡಿಬಿಡೋಣ. ಮತ್ತು ತುಂಬ ದಿನ ಗ್ಯಾಪ್ ಆದರೆ ನೆನಪು ಕೂಡ ಬರಲ್ಲ, ಮತ್ತು ಇಂಟ್ರೆಸ್ಟು ಕೂಡ ಬರಲ್ಲ. ಬಿಡು, ಇದೇನು ಕೇಳ್ತಾರೆ, ಏನೋ ಒಂಥರ ನೆಗೆಟಿವ್ ಆಗಿ ಥಿಂಕಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಆಲ್ರೆಡಿ ಸೋಷಿಯಲ್ ಸೈನ್ಸ್ನ ಸ್ವಲ್ಪ ರಿವಿಷನ್ ಮಾಡಿರೋದ್ರಿಂದ, ಮತ್ತು ಸ್ವಲ್ಪ ಇಂಗ್ಲೀಷು ಮತ್ತು ಕನ್ನಡ ಲ್ಯಾಂಗ್ವೇಜು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಟಿಂಗಿಗೆ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಇದು ಮಲ್ಟಿಪಲ್ ಚಾಯ್ಸ್ಗೂ ಕೂಡ ಹೆಲ್ಪ್ ಆಗೋದ್ರಿಂದ ಮತ್ತು ನಾನಿವತ್ತು ಒಂಚೂರು ಕನ್ನಡ ಚೆನ್ನಾಗಿ ರಿವಿಷನ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಫ್ರೆಂಡ್ಸ್, ಈ ಒಂದು ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಬಂದುಬಿಟ್ಟು ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬಾರ್ದು. ಯಾಕಂದರೆ ಅಟ್ಲೀಸ್ಟ್ ಇಂಗ್ಲೀಷಲ್ಲೂ ಕೂಡ ಕಡಿಮೆ ಬಂದರೂ ಪರವಾಗಿಲ್ಲ, ನಮಗೆ ಸಮಾಧಾನ ಅನಿಸುತ್ತೆ. ಬಿಡು, ಇಂಗ್ಲೀಷ್ ಸಬ್ಜೆಕ್ಟ್ ಅಲ್ವಾ, ನಮಗಷ್ಟು ಚೆನ್ನಾಗಿ ಬರಲ್ಲ ಅನ್ನೋ ಒಂದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸಿದೆ. ಬಟ್ ಕನ್ನಡದಲ್ಲಿ ಏನಾದ್ರೂ ನಾವು 2-3 ಮಾರ್ಕ್ಸ್ ಕಳ್ಕೊಂಡ್ವಿ ಅಂದರೆ ಅದರಷ್ಟು ಬೇಜಾರಾಗೋದು ಯಾವಾಗೂ ಕೂಡ ಆಗಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಕನ್ನಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಮಾರ್ಕ್ಸ್ನ ತಗೋಬೋದು ಅಂದರೆ ಈ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತ್ರ. ಇದು GK ಪೇಪರ್ಗೂ ಬರುತ್ತೆ, ಹಾಗೆ ರೈಟಿಂಗ್ ಪೇಪರ್ಗೂ ಬರೋದ್ರಿಂದ ಥರ್ಡ್ ಪೇಪರು GPT ಸೊ ತುಂಬ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಇದನ್ನು ಕೂಡ ಸ್ಟಡಿ ಮಾಡೋಣ ಅಂತ ಕೂತ್ಕೊಂಡೆ. ಹಾಗೆ HSTರ್ಗೂ ಕೂಡ ಇದನ್ನೇ ಕೇಳ್ತಾ ಇದ್ದಾರೆ 50 ಮಾರ್ಕ್ಸಿಗೆ. ಸೊ ಎಲ್ಲದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಕನ್ನಡನೂ ಕೂಡ ಯಾವತ್ತೂ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ನಾನು ಒಂದು ಸಲ ಹೆಂಗೆ ಮಾಡಿದೆ ಅಂದರೆ, ನನಗೆ ಆಲ್ರೆಡಿ ಸ್ವಲ್ಪ ಆಪ್ಷನ್ ಕನ್ನಡ ಓದಿದ್ನಲ್ವ ಡಿಗ್ರಿಯಲ್ಲಿ, ಗೊತ್ತಿದೆ ಬಿಡು, ಮತ್ತು ಕನ್ನಡ ಏನು ರಿವಿಷನ್ ಮಾಡೋಣ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಹಾಗೆ ನನಗೆ ಆಲ್ಮೋಸ್ಟ್ ಎಲ್ಲ ವಿಷಯನೂ ಗೊತ್ತಿತ್ತು. ಬಟ್ ಕನ್ನಡದಲ್ಲೇ ಈ ಎಕ್ಸಾಮಲ್ಲಿ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸಸ್ ಜಾಸ್ತಿ ಆಗಿ ಅಲ್ಲೇ ನನ್ನ ಮಾರ್ಕ್ಸ್ಗಳು ಕಡಿಮೆ ಆಗಿಬಿಟ್ವು. ಸೊ ಆವತ್ತಿಂದ ನಾನು ಅಂದ್ಕೊಂಡೆ ಕನ್ನಡನೂ ಕೂಡ ಚೆನ್ನಾಗಿ ರಿವಿಷನ್ ಮಾಡಬೇಕು. ನನಗೆ ಕನ್ನಡದಲ್ಲೂ ಕೂಡ ತುಂಬ ಗೊತ್ತಿಲ್ಲದೆ ಇರೋ ವಿಷಯಗಳು ಇದ್ದಾವೆ, ಇದನ್ನು ಕೂಡ ಚೆನ್ನಾಗಿ ರಿವಿಷನ್ ಮಾಡಬೇಕಂತ ಮನಸ್ಸಿಗೆ ಬಂದುಬಿಡ್ತು. ಸೊ ಆವತ್ತಿಂದ ನಾನು ಕೂಡ ಕನ್ನಡ ಬುಕ್ನ ಚೆನ್ನಾಗಿ ರಿವಿಷನ್ ಮಾಡ್ತಾ, ಇದ್ರ ಜೊತೆಗೆ ನೀವು ಈ ಒಂದು ಕನ್ನಡ ಸಬ್ಜೆಕ್ಟಿಗೆ ಬಂದುಬಿಟ್ಟು ಯಾವ ಬುಕ್ಸ್ನ ರೆಫರ್ ಮಾಡಬೇಕಂತ ಹೇಳೋದಾದರೆ, ಬೇಸಿಕಲಿ 6 to 10 ಆರಾಮಾಗಿ ಕನ್ನಡ ಭಾಷಾಭ್ಯಾಸ ಬುಕ್ಸ್ನ, ಭಾಷಾಭ್ಯಾಸದಲ್ಲಿರುವಂಥ ಗ್ರಾಮರ್ನೆಲ್ಲ ಚೆನ್ನಾಗಿ ನೀವು ನೀಟಾಗಿ ಓದಬೇಕಾಗುತ್ತೆ. ಸೊ ಅಷ್ಟು ಓದಿದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಆಥರ್ ಬುಕ್ನ ತಗೊಂಬಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತುಂಬ ಏನಿಲ್ಲ ಅಂದ್ರೂ ಔಟ್ ಆಫ್ 2 ಮಾರ್ಕ್ಸ್ ಬಂತು ಅಂದರೆ ಕನ್ನಡದಲ್ಲಿ ಸ್ಕೋರ್ ಚೆನ್ನಾಗಾಗುತ್ತೆ. ಮತ್ತು ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅಂಕಗಳನ್ನ ಕಡಿಮೆ ಮಾಡ್ಕೊಂಡ್ರೆ ಅಂದರೆ ಸ್ಕೋರ್ ಕೂಡ ಡೌನ್ ಆಗಿಬಿಡುತ್ತೆ. ಸೊ ಕನ್ನಡ ತುಂಬಾ ಇಂಪಾರ್ಟೆಂಟು. ನಾನು ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ನಾವು ಲ್ಯಾಂಗ್ವೇಜ್ ಕನ್ನಡನೇ ಓದಿರೋದ್ರಿಂದ ಗೊತ್ತಿರುತ್ತೆ ಬಿಡು ಅನ್ಕೋತೀವಿ. ಬಟ್ ನೀವು ಒಂದು ಸಲ ಏನು ಮಾಡಿ ಅಂದರೆ, ಈ ಒಂದು ವಿಡಿಯೋ ನೋಡಿದ ಮೇಲೆ ಒಂದು GK ಪೇಪರು ಕನ್ನಡ GPSTರಲ್ಲಿ ಕೇಳಿದ್ದಾರೆ ಹಳೆ ಪೇಪರು, ಆ ಒಂದು ಕ್ವಶನ್ ಪೇಪರ್ನ ನಾವು ಒಂದು ಸಲ ರಿವಿಷನ್ ಮಾಡಿದರೆ ಗೊತ್ತಾಗುತ್ತೆ. ಕನ್ನಡ ಯಾವ ಥರ ಕೇಳಿದ್ದಾರೆ, ಎಲ್ಲದೂ ಗೊತ್ತಿದೆ ಅನ್ಕೋತೀವಿ, ಎಷ್ಟು ಕನ್ಫ್ಯೂಸ್ ಆಗಿಬಿಡುತ್ತಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ನಾನು ಕೂಡ ಮಾರ್ನಿಂಗು ಒಂಚೂರು ಕನ್ನಡ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ತಾಯಿದ್ದೆ. ಆವಾಗಲೇ ಗೊತ್ತಾಯಿತು ನನಗೆ ಸ್ವಲ್ಪ ಕನ್ಫ್ಯೂಸಸ್ ಕೂಡ ಆಗ್ತಾಯಿತ್ತು. ಬಟ್ ಔಟ್ ಆಫ್ ಮಾರ್ಕ್ಸ್ ಬರಬೇಕಂದ್ರೆ ಇದನ್ನು ಕೂಡ ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಬಟ್ GK ಪೇಪರಲ್ಲಿ ಏನು ಅಂದರೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಮಗೆ ಸ್ಕೋರ್ ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಮಾಮೂಲಿ ಕರೆಂಟ್ ಇವೆಂಟ್ಸಲ್ಲಿ ಅಥವಾ ಇದು ಮೆಂಟಲ್ ಎಬಿಲಿಟಿಯಲ್ಲಿ, ಕಂಪ್ಯೂಟ್ರಲ್ಲಿ ಒಂದೊಂದು 4 ಮಾರ್ಕ್ಸ್ ಕಡಿಮೆ ಆದರೂ ಕೂಡ ಇವು ಮ್ಯಾನೇಜ್ ಮಾಡಿಬಿಡ್ತವೆ. ಸೊ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸ್ನ ನಾವು ಮಿಸ್ ಮಾಡೋಕ್ಕೆ ಹೋಗಲೇಬಾರ್ದು. ಸೊ ಹಂಗಾಗಿ ನಾನು ಮಾರ್ನಿಂಗ್ ಕ್ವಶನ್ ಪೇಪರ್ ರಿವಿಷನ್ ಮಾಡಿದ್ರಿಂದ ಒಂಚೂರು ಓದಬೇಕಂತನೂ ಕೂಡ ಬಂತು. ಅದ್ರ ಜೊತೆಗೆ ನಾನು 1-2 ದಿನ ಊರಿಗೆ ಹೋಗಿದ್ದೆ, ಹಂಗಾಗಿ ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು, ಓದೋದು ಹಂಗೆ ನಿಲ್ಲಿಸೋಗಿದ್ದೆ. ಸೊ ಮತ್ತೆ ಇಂಟ್ರೆಸ್ಟ್ ಬರಬೇಕಾದ್ರೆ ನಾನು ಸ್ವಲ್ಪ ಐಡಿಯಾನ ಮಾಡಿದೆ. ಸೊ ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು, ಒಂಚೂರು ರೆಸ್ಟ್ ಮಾಡೋಣ ಅನ್ನಿಸ್ತಾಯಿತ್ತು. ಬಟ್ ರೆಸ್ಟ್ ಮಾಡಿದೆ ಅಂದರೆ ನಾನು ಇವತ್ತು ಓದೋದು ಅಲ್ಲೇ ಉಳಿದ್ಬಿಡುತ್ತೆ ಒಂದು ಸಬ್ಜೆಕ್ಟ್ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಒಂಚೂರು ಕನ್ನಡನ ರಿವಿಷನ್ ಮಾಡೋಣ, ಕನ್ನಡ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತ ಕ್ವಶನ್ ಪೇಪರ್ ನೋಡಿದೆ. ಸ್ವಲ್ಪ ಡೌಟ್ ಅನ್ನಿಸ್ತು, ಹಂಗಾಗಿ ಇದನ್ನು ಕೂಡ ಚೆನ್ನಾಗಿ ರಿವಿಷನ್ ಮಾಡಬೇಕು, ಇದರಲ್ಲೂ ಕೂಡ ಸ್ಕೋರ್ಗಳು ಡೌನ್ ಆಗಿಬಿಡ್ತು ಅನ್ನೋದಕ್ಕೋಸ್ಕರ ಈ ಒಂದು ಕನ್ನಡನ ರಿವಿಷನ್ ಮಾಡೋಕ್ಕೆ ಕೂತ್ಕೊಂಡೆ. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಹಂಗೇ
ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಮತ್ತು ಇಂಗ್ಲೀಷು ಲ್ಯಾಂಗ್ವೇಜ್ ಬಿಡು, ಇದರಲ್ಲಿ ಏನು ಔಟ್ ಬರ್ತವೆ, ಏನೋ ಒಂದು ಎರಡೋ ಕಡಿಮೆ ಆಗ್ಬೋದು, ಅದ್ರಲ್ಲಿ ಪ್ಯಾಸೇಜ್ ಬೇರೆ ಕೊಟ್ಟಿರ್ತೇವೆ ಅಂತ ಏನೇನೋ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗಿರ್ತೀವಿ. ಅಲ್ಲಿಗೆ ಹೋಗಿ ಕ್ವಶನ್ ಪೇಪರ್ ನೋಡಿದ ಮೇಲೆ ಗೊತ್ತಾಗೋದು ಚೂರು ಓದಬೇಕಿತ್ತಪ್ಪ, ಎಷ್ಟು ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅನ್ಕೋತೀವಿ. ಯಾಕಂದರೆ ಎಕ್ಸಾಮ್ ಅಲ್ಲಿಗೆ ಹೋದ್ಮೇಲೆ ಕೇವಲ ನಾವು ಒಂದು ಕನ್ನಡ ಬುಕ್ಸು ಅಥವಾ ಒಂದೇ ಒಂದು ಲ್ಯಾಂಗ್ವೇಜನ್ನು ಓದಿ ಅಲ್ಲಿ ತಗೊಂಡೋಗಿರಲ್ಲ. ಎಷ್ಟೋ ನಾನಾರು ಬುಕ್ಸು, ಕ್ವಶನ್ ಆನ್ಸರು ತಲೆಯಲ್ಲಿ ತುಂಬಿರುತ್ತೆ. ಎಲ್ಲದೂ ಸೇರಿಬಿಟ್ರೆ ನಮಗೆ ಸ್ವಲ್ಪ ಗಲಿಬಿಲಿ ಆಗಿ ಕನ್ಫ್ಯೂಸಸ್ ಆಗಿಬಿಡುತ್ತೆ. ಸೊ ಆರಾಮಾಗಿ ನಾವು ಕಾಮಾಗಿ ಇವಾಗಲೇ ನಾವು ಸಿಲೆಬಸ್ ಚೆನ್ನಾಗಿ ಮುಗಿಸಿದ್ವಿ ಅಂದರೆ, ಎಕ್ಸಾಮ್ ಹತ್ರಕ್ಕೆ ಬಂದಾಗ ರಿವಿಷನ್ ಮಾಡಿದ್ವಿ ಅಂದರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಕಾನ್ಸೆಪ್ಟ್ಗಳು ಕೂಡ ಕ್ಲಿಯರ್ ಆಗ್ತಾ ಹೋಗ್ತಾ ಇರ್ತವೆ. ಸೊ ಹಂಗಾಗಿ ನಾನು ಈ ಒಂದು ಸ್ಪರ್ಧಾ ಸ್ಫೂರ್ತಿ ಅನ್ನೋ ಬುಕ್ಸ್ನ SDA ಮತ್ತು FDAಗಾಗಿಯೇ ಮಾಡಿದರು ಈ ಬುಕ್ಸು. ಆಲ್ಮೋಸ್ಟ್ ಅಲ್ಲಿ ನಂದು ಅನಸೂಯ ವಿಪರಗಿ ಅವ್ರದ್ದು ಬುಕ್ ಇತ್ತು, ಅದರಲ್ಲಿ ಎಲ್ಲದೂ ಕೂಡ ಇತ್ತು ವಿಷಯಗಳೆಲ್ಲ ಕನ್ನಡಕ್ಕೆ. ತುಂಬ ಬುಕ್ಸು ಕೂಡ ಇದ್ದವು. ಇದು ಸ್ವಲ್ಪ ಇಂಪಾರ್ಟೆಂಟು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಆಲ್ಮೋಸ್ಟ್ ಅಲ್ಲಿ ನಾವು 100% ವಿಷಯ ಕನ್ನಡ ಇದೊಂದು ಪೇಪರ್ ಓದಿದ್ರೆ ನೀನು ಔಟ್ ಮಾರ್ಕ್ಸ್ ತೆಗಿಬೋದು ಅಂತ. ಬಟ್ ನಾನು ಕೂಡ ಹೋದ್ಸಲ TETಲಿ 1-2 ಸಲ ರಿವಿಷನ್ ಮಾಡಿದ್ದೆ. ಹಂಗಾಗಿ ಇದನ್ನು ಚೆನ್ನಾಗಿ ಓದ್ಬಿಡೋಣ ಅಂತ ಕೂತ್ಕೊಂಡೆ. ನಾವು ಯಾವತ್ತೇ ಆಗಲಿ ಒಂದು ಬುಕ್ಸ್ನ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಒಂದು ನಮಗೆ ಕಂಫರ್ಟ್ ಆಗಿರೋ ಒಂದು ಅರ್ಥ ಆಗೋವಂಥ ಒಂದು ಬುಕ್ಸ್ನ ತಗೊಂಡು ಓದಬೇಕಾಗುತ್ತೆ. ಆವಾಗಲೇ ನಮಗೆ ಚೆನ್ನಾಗಿ ಇಂಟ್ರೆಸ್ಟ್ ಬರೋದು. ಸೊ ಹಂಗಾಗಿ ಈ ಒಂದು ಬುಕ್ಸ್ನ ನಾನು ತಗೊಂಡು ಕೂತ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಈ ಸಲ ರೈಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನನ್ನ ಫ್ರೆಂಡ್ ಒಬ್ಬಳು ಹೇಳ್ತಾ ಇದ್ಲು, ಮೊನ್ನೆ ಫೋನ್ ಮಾಡಿದ್ದೆ, ಅವಳದು ಕೂಡ ಟೀಚರ್ ಜಾಬ್ ಆಗಿದೆ. ಕನ್ನಡದಲ್ಲಿ ನಿನ್ನ ಎಷ್ಟು ಮಾರ್ಕ್ಸ್ ಬಂದಿದ್ವು ಅಂತ ಕೇಳಿದೆ ನಾನು. ಅವಳು ಲ್ಯಾಂಗ್ವೇಜಲ್ಲಿ ರೈಟಿಂಗ್ ಪೇಪರಲ್ಲಿ 98 ಬಂದಿತ್ತು ಅಂತ ಹೇಳಿದ್ಲು. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ರೈಟಿಂಗಲ್ಲಿ ಏನು ಗೊತ್ತಾ, 2 ಮಾರ್ಕ್ಸಿಂದು ಒಂದೊಂದೇ ಕ್ವಶನ್ ಕೇಳ್ತಾರೆ. ಹಂಗಾಗಿ 1-2 ಮಿಸ್ ಆದವು ಅಂದರೆ ಅಟ್ಲೀಸ್ಟ್ 2 ಮಿಸ್ ಆದವು ಅಂದರೂ 4 ಮಾರ್ಕ್ಸ್ ಕಡಿಮೆ ಆಗುತ್ತೆ. ಬಟ್ ಅವಳು ಎಷ್ಟು ಚೆನ್ನಾಗಿ ಬರೆದಿದ್ಲು ಅಂತ ಅನಿಸಿದ್ರೆ ಅವಳು ಹೇಳ್ತಾ ಇದ್ಲು, ಎಷ್ಟು ಕಷ್ಟಪಟ್ಟೆ ನಾನು ಓದೋಕ್ಕೆ ಅಂತ. ತುಂಬಾ ಕಷ್ಟ ಇದೆ ಈ ಸಲ ಅಂತೂ. ಎಷ್ಟು ಸ್ಟ್ರಗಲ್ ಪಡಬೇಕು ಅಂದರೆ ಎಕ್ಸಾಮಿಗೆ ಕನಿಷ್ಠ 10 ತಾಸು ಡೈಲಿ ಓದಲೇಬೇಕು. ಅದ್ರ ಜೊತೆಗೆ ನಾವು ವಿಷಯಗಳ್ನ ಪರ್ಫೆಕ್ಟಾಗಿ ಯಾವುದೇ ಕನ್ಫ್ಯೂಸಸ್ ಇಲ್ದಂಗೆ ವಿಷಯಗಳ್ನ ತಿಳಿದಿದ್ದಾಗ ಮಾತ್ರ ಈ ಸಲ ಜಾಬ್ ಆಗೋಕ್ಕೆ ಸಾಧ್ಯ ಐತೆ. ಇಲ್ಲ ಅಂದರೆ ನಾವು ಸುಮ್ಮನೆ ಬೇಕಾಬಿಟ್ಟು ಓದ್ತಾ ಕೂತ್ಕೊಂಡ್ವಿ ಅಂದರೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲೇಬೇಡಿ. ಇದ್ರ ಬದಲಿಗೆ ಯಾವುದೋ ಒಂದು ಬೇರೆ ಕೆಲಸನ ಮಾಡಿಬಿಟ್ವಿ ಅಂದರೆ ಒಂದು ಜೀವನ ಏನೋ ಸಾಗಿಬಿಡುತ್ತೆ. ಇದಕ್ಕೋಸ್ಕರನೇ ನಾವು ಆ ಟೈಮ್ನ ಸ್ಪೆಂಡ್ ಮಾಡಿಬಿಟ್ವಿ ಅಂದರೆ ಇದನ್ನು ಆಗೋವರೆಗೂ ಬಿಡಬಾರ್ದು. ಸಿಲೆಬಸ್ನೆಲ್ಲ ಚೆನ್ನಾಗಿ ಕಂಪ್ಲೀಟ್ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪ್ರಯತ್ನವನ್ನು ಮಾಡಬೇಕು ಗುರಿ ಮುಟ್ಟೋಕ್ಕೆ. ಹಾಗಾದರೆ ಮಾತ್ರ ಈ ಸಲ ಸಾಧ್ಯ ಇದೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಅಂದ್ಕೋತೀನಿ ನಾನಂತೂ. ಯಾಕಂದರೆ ಈ ಸಲ ರೈಟಿಂಗ್ ಪೇಪರ್ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಮತ್ತು ಕಾಂಪಿಟೇಷನ್ ಕೂಡ ತುಂಬ ಹೆವಿ ಇದೆ. ಎಷ್ಟು ಜನ ಓದ್ತಾ ಇದ್ದಾರೆ ಅಂದರೆ ನೀವೇ ನೋಡ್ತಾ ಇರ್ತೀರಾ. ಒಂದು ಸಣ್ಣದೊಂದು ಸ್ಟ್ರೈಕ್ ಅಂತ ಬಂತು ಅಂದರೆ ಟೀಚರ್ ಪೋಸ್ಟಿಗೆ ಎಷ್ಟು ಜನ ಹವಣಿಸ್ತಾ ಇದ್ದಾರೆ, ಒಂದು ಬಕಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಓದ್ತೀವಿ ಅಂತ ಕೂತ್ಕೊಂಡ್ವಿ ಅಂದರೆ ಅದನ್ನು ನಾವು ಸಾಧಿಸಬೇಕು ಅಂತ ಅಂದ್ಕೊಂಡೇ ಓದಬೇಕಾಗುತ್ತೆ. ಸೊ ಈ ಒಂದು ಬುಕ್ಸಲ್ಲಿ ನಾನು ಏನೇನು ವಿಷಯಗಳು ಇದ್ದಾವೆ ಅಂತ ಕನ್ನಡ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟು ಭಾಷಾ ಸ್ವರೂಪ ಮತ್ತು ಮಾತೃಭಾಷೆ, ಅದಾದಮೇಲೆ ಕನ್ನಡ ಭಾಷೆ, ಕನ್ನಡ ವರ್ಣಮಾಲೆ, ಗುಣಿತಾಕ್ಷರಗಳು, ಉಪಸರ್ಗ ಪದಗಳು, ಶಬ್ದಗಳು, ವಾಕ್ಯಗಳು, ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ನಾಮಪದಗಳು, ವಚನ ಮತ್ತು ಲಿಂಗಗಳು, ಕ್ರಿಯಾಪದಗಳು, ಮತ್ತು ಅವ್ಯಯ, ತದ್ದಿತಂತ, ಸಮಾಸಗಳು, ಛಂದಸ್ಸು, ಅಲಂಕಾರ, ಮತ್ತು ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಲೇಖನ ಚಿಹ್ನೆಗಳು, ತತ್ಸಮ ತದ್ಭವಗಳು, ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳ ಕಾಲ ಮತ್ತು ಕವಿ ಪರಿಚಯ, ವಿಷಯದ ಸಮಗ್ರ ಅರ್ಥೈಸುವಿಕೆ, ಮತ್ತು ಅನ್ಯ ಭಾಷೆಯ ಪದಗಳು. ಆಲ್ಮೋಸ್ಟ್ ಅಲ್ಲೂ 100% ಎಲ್ಲ ಕವರ್ ಆಗಿದೆ. ಬಟ್ ಇದೊಂದನ್ನೇ ನಾವು ರೆಫರ್ ಮಾಡಿದ್ವಿ ಅಂದರೆ ಎಲ್ಲದೂ ಕೂಡ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಸಲ ಬೇಸಿಕಲಿ ನಾವು 6 to 10 ಬುಕ್ಸಲ್ಲಿ ಭಾಷಾಭ್ಯಾಸದಲ್ಲಿ ಪದಗಳ ಅರ್ಥ ಮತ್ತು ಅನ್ಯ ಭಾಷೆ ಪದಗಳು, ತತ್ಸಮ ತದ್ಭವ, ಅಲಂಕಾರಗಳು ಅವನ್ನೇ ಕೇಳ್ತಾರೆ. ಸೊ ಹಂಗಾಗಿ ಇದ್ರ ಜೊತೆಗೆ ಅವನ್ನ ನಾವು ಓದಿದ್ವಿ ಅಂದರೆ ಈ ರೀಸೆಂಟಾಗಿ ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಅರಿವಾಗ್ಬಿಡುತ್ತೆ. ಸೊ ಹಂಗಾಗಿ ಆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಕನ್ನಡಕ್ಕೆ ಎಷ್ಟು ವಿಷಯಗಳು ಬರ್ತಾವೋ ಅವಷ್ಟನ್ನು ಕೂಡ ನಾವು ಚೆನ್ನಾಗಿ ಓದಿದಾಗ ಚೆನ್ನಾಗಿ ನಮ್ಮದು ಸ್ಕೋರ್ ಆಗಿಬಿಡುತ್ತೆ. ಸೊ ಕನ್ನಡನೂ ಕೂಡ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದೇ ನಮಗೆ ಕೈ ಹಿಡಿಯೋದು. ಏಕೆಂದರೆ ನಾವು ಬೇಸಿಕಲಿ ಕನ್ನಡ ಅಭ್ಯರ್ಥಿಗಳಾಗಿರೋದ್ರಿಂದ ಇದನ್ನು ನಾವು ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಓದ್ತಾ ಇದ್ದೀರಾ, ಓದಬೇಕು ಅಂತ ಕೂತ್ಕೊಂಡು ಓದಿ. ನಾವು ಈ ಸಲ ಎಕ್ಸಾಮ್ನ ನಾವು ಪಾಸ್ ಮಾಡಬೇಕಂತಲೇ ಓದಿ
100% ಆಗೇ ಆಗುತ್ತೆ. ಈ ಸಲ ಏನು ಗೊತ್ತಾ, ತುಂಬ ಜನ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ರೈಟಿಂಗ್ ಬೇರೆ ಇದೆ, ಏನೋ ಒಂಥರ ಈ ಸಲ ಆಗಲ್ಲ ಬಿಡು, ನಾನು ಯಾವತ್ತೂ ಕೂಡ ಪಾಸ್ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ತುಂಬ ತಲೆಗೆ ಬಂದುಬಿಡ್ತಾವೆ. ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಓದಬೇಕು ಅಷ್ಟೇ. ಓದ್ತಾ ಇದ್ದೀವ, ಈ ಒಂದು ಎಕ್ಸಾಮ್ನ ಪಾಸ್ ಮಾಡಬೇಕಂತ ಓದ್ತೀವಿ, ಆವಾಗ ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಷ್ಟು ಜನ ಸ್ಟಡಿ ಮಾಡ್ತಾ ಇದ್ದಾರೆ, ಯಾವ ಥರ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮದು ಒಂದು ಟ್ರೈನಿಂಗ್ ಕೋರ್ಸ್ ಆಗಿದೆ, ಬಿ ಎಡ್ ಆಗಿದೆ, ಡಿ ಎಡ್ ಆಗಿದೆ. ನಾವು ಯಾಕೆ ಟೀಚರ್ ಜಾಬ್ ತಗೋಬಾರ್ದು ಅಂತ ಸ್ವಲ್ಪ ನಾವು ಅವಾಗೆಲ್ಲ ಓದಿದ್ವಲ್ಲ, ಯಾವ ಥರ ಕಷ್ಟಪಟ್ಟು ಓದಿದ್ವಿ, ನಮ್ಮ ಫ್ಯಾಮಿಲಿ ಬ್ಯಾಕ್ವರ್ಡ್ ಏನು, ಎಷ್ಟು ಕಷ್ಟ ಇತ್ತು ನಾವು ಅವಾಗ ಓದ್ಬೇಕಾರೆ, ಈ ಥರ ಎಲ್ಲ ನಾವು ಯೋಚನೆ ಮಾಡಿ ಓದಿದಾಗ ಸಕ್ಸಸ್ ಸಾಧ್ಯ ಆಗೇ ಆಗುತ್ತೆ. ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಆರಾಮಾಗಿ ನಾವು ಎಕ್ಸಾಮ್ನ ಪಾಸ್ ಮಾಡ್ಬೋದು. ಸತತವಾಗಿ ಅಭ್ಯಾಸ ಮಾಡ್ತಾಯಿದ್ರೆ ನಿಜವಾಗ್ಲೂ ಕೂಡ ಸಾಧ್ಯ ಆಗುತ್ತೆ. ನನಗೂ ಕೂಡ ಒಂದು ಸಲ ಇಂಟ್ರೆಸ್ಟ್ ಬರಲ್ಲ, ಮತ್ತು ಓದಿದ್ದು ಕೂಡ ನೆನಪಿರಲ್ಲ, ಏನೇನೋ ತಲೆಗೆ ಬಂದುಬಿಡ್ತವೆ, ಈ ಥರ ಎಲ್ಲ ಬರ್ತವೆ. ಬಟ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಓದ್ತಾ ಇದ್ದೀನ, ಓದೋಣ, ಪ್ರಯತ್ನವಂತೂ ಮಾಡೋಣ, ಮುಂದಿಂದು ಫಲಿತಾಂಶನ ಆಮೇಲೆ ಆ ದೇವ್ರಿಗೆ ಬಿಟ್ಟಿದ್ದು ಅಂತ. ದೇವರು ಅಂದರೆ ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಕಾಯಕವೇ ಕೈಲಾಸ ಅಲ್ವಾ. ನಮ್ಮ ಕೆಲಸನೇ ನಮಗೆ ದೇವರು. ನಾವು ಚೆನ್ನಾಗಿ ಕೆಲಸ ಮಾಡಿದ್ವು ಅಂದರೆ ಫಲಿತಾಂಶ ಒಳ್ಳೆಯದೇ ಆಗಿರುತ್ತೆ ಅಂತ. ಸೊ ಫ್ರೆಂಡ್ಸ್, ಇವತ್ತು ವಾಯ್ಸ್ ಕೊಡೋದು ಬೇಡ, ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ಟು 2-3 ದಿನ ಗ್ಯಾಪ್ ಆಯ್ತಲ್ಲ, ಮತ್ತು ತುಂಬ ಜನ ಹಾಗೆ ಉಳಿದ್ಬಿಡ್ತಾರೆ, ಓದೋದೇ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಸ್ವಲ್ಪ ಮೋಟಿವೇಶನ್ ಆಗಿ ಒಂದು ವೀಡಿಯೋನ ಮಾಡೋಣ ಅಂತ ಕೂತ್ಕೊಂಡೆ. ಸ್ವಲ್ಪ ಊರಿಗೆ ಬೇರೆ ಹೋಗಿದ್ದೆ, ವೆದರ್ ಚೇಂಜ್ ಆಯಿತು, ಸ್ವಲ್ಪ ಧೂಳಿತ್ತು ಊರಲ್ಲಿ, ಹಬ್ಬ ಬೇರೆ ಇರೋದ್ರಿಂದ, ಹಂಗಾಗಿ ಸ್ವಲ್ಪ ಧ್ವನಿ ಎಲ್ಲ ಚೇಂಜ್ ಆಗಿದೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಬಟ್ ಈ ಒಂದು ವಿಡಿಯೋ ಮಾಡಿ ನನಗೂ ಕೂಡ ಏನೋ ಒಂದು ನನಗೆ ನಾನೇ ಮೋಟಿವೇಶನ್ ಮಾಡ್ಕೊಂಡೆ ಅಂತ ಅನ್ಕೋತೀನಿ. ಸೊ ಈ ಕೆಲವೊಂದು ವಿಷಯಗಳನ್ನು ನಿಮಗೆ ಶೇರ್ ಮಾಡ್ತಾ ನಾನು ಕೂಡ ಮೋಟಿವೇಟ್ ಆಗಿಬಿಡ್ತೀನಿ. ಈ ಒಂಥರ ಬೇಜಾರಾಗಿರುತ್ತೆ, ಆಲಸ್ಯ ಬಂದುಬಿಡುತ್ತೆ, ಬಿಡು ನಾಳೆ ಓದೋಣ, ಇವತ್ತು ರೆಸ್ಟ್ ಮಾಡೋಣ ಅಂತ ಬಂದುಬಿಡುತ್ತಲ್ಲ, ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ, ನನಗೂ ಕೂಡ ಮೋಟಿವೇಟ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಚಾನಲ್ನ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.